ಪಯನಿಯರ್ 2. ಪಯನಿಯರ್ 1 ಮತ್ತು ಪಯನಿಯರ್ 2 ಇವು ಸಮುದ್ರದ ಆಳಕ್ಕೆ ಇಳಿದು ಗಣಿಗಾರಿಕೆ ನಡೆಸಲು ಚೀನಾ ಪರೀಕ್ಷಿಸುತ್ತಿರುವ ಯಂತ್ರಗಳು. ಇವುಗಳನ್ನ ಡೀಪ್ ಸಿ ಮೈನಿಂಗ್ ವೆಹಿಕಲ್ ಅಂತಾರೆ. ನಮ್ಮ ಪಯನಿಯರ್ 2 ಯಂತ್ರ ಬರ್ತಿ 4 ಕಿಲೋಮೀಟರ್ ಆಳದ ಸಮುದ್ರಕ್ಕಿಳಿದು ಗಣಿಗಾರಿಕೆ ನಡೆಸುತ್ತೆ ಅಂತ ಚೀನಾ ಹೇಳ್ಕೊಂಡಿದೆ. ಚೀನಾ ಅಷ್ಟೇ ಅಲ್ಲ, ಹಲವು ದೇಶಗಳು ಇಂತಹ ಯಂತ್ರಗಳನ್ನ ಸಿದ್ಧಪಡಿಸುತ್ತಿವೆ. ಈ ಯಂತ್ರಗಳು ಸಮುದ್ರದ ಆಳದಲ್ಲಿ ನೆಲವನ್ನ ಅಗೆದು ಅದಿರನ್ನ ಪೈಪ್ ಮೂಲಕ ಮೇಲಕ್ಕೆ ಸಾಗಿಸುತ್ತವೆ. ಭವಿಷ್ಯದಲ್ಲಿ ಈ ಯಂತ್ರಗಳ ಮೂಲಕ ಸಮುದ್ರದಲ್ಲಿ ಗಣಿಗಾರಿಕೆ ನಡೆಸುವ ಪೈಪೋಟಿ ಜಗತ್ತಿನಲ್ಲಿ ಜೋರಾಗಿದೆ. ಈಗಾಗಲೇ ಹಲವು ಸಾಹಸಿಗಳು ತಾವೇ ಸಮುದ್ರಗಳ ತಳಕ್ಕೆ ಇಳಿದು ಸಣ್ಣ ಪ್ರಮಾಣದಲ್ಲಿ ಬಂಗಾರವನ್ನ ಉತ್ಪಾದಿಸಿ ತೋರಿಸಿದ್ದಾರೆ. ಇದೀಗ ಚೀನಾದ ಕಡಲಿನಲ್ಲಿ ಚಿನ್ನದ ದೊಡ್ಡ ನಿಕ್ಷೇಪವೇ ಪತ್ತೆಯಾಗಿದೆ. ಹೀಗಾಗಿ ಚೀನಾ ತನ್ನ ಪಯನಿಯರ್ ಯಂತ್ರಗಳ ಮೂಲಕ ಸಮುದ್ರದಾಳದಲ್ಲಿನ ಬಂಗಾರವನ್ನ ಹೆಕ್ಕಲು ಭರ್ಜರಿ ತಯಾರಿ ಮಾಡಿಕೊಳ್ತಿದೆ. ಇದೇ ವೇಳೆ ಜಗತ್ತಿನಾದ್ಯಂತ ಸಾಗರದ ನೀರಿನಲ್ಲಿರುವ ಬಂಗಾರವು ವಿಜ್ಞಾನಿಗಳ ಕಣ್ಣು ಕುಕ್ಕುತ್ತಿದೆ. ತಜ್ಞರ ಅಂದಾಜುಗಳ ಪ್ರಕಾರ ಸಾಗರಗಳ ನೀರಿನಲ್ಲಿ 20 ಕೋಟಿ ಟನ್ಗೂ ಅಧಿಕ ಬಂಗಾರವಿದೆ. ಆದರೆ ಈ ಬಂಗಾರವನ್ನ ಸಾಗರದ ನೀರಿನಿಂದ ಬೇರ್ಪಡಿಸುವುದೇ ಕಠಿಣ ಕೆಲಸ. ಯಾಕಂದ್ರೆ ಈ ಬಂಗಾರ ಸಾಗರದ ನೀರಿನಲ್ಲಿ ತುಂಬಾ ವಿರಳವಾಗಿ ಹರಡಿಕೊಂಡಿದೆ.